ನಾಳೆ ಬೆಳಗ್ಗೆವರೆಗೂ ಕೂಡ ಇಡಿ ಶೋಧ ಮುಂದುವರಿಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ತಡರಾತ್ರಿವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಾಳೆ ಬೆಳಗ್ಗೆವರೆಗೂ ಕೂಡ ಇಡೀ ರಾತ್ರಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಿದ್ದಾರೆ ಇಡಿ ಅಧಿಕಾರಿಗಳು. ಇಡೀ ರಾತ್ರಿ ನಾಗೇಂದ್ರ ಮನೆಯಲ್ಲಿ ಮತ್ತಷ್ಟು ತಲಾಶ್ ನಡೆಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ 25 ಲಕ್ಷ ಹಣವನ್ನ ನಾಗೇಂದ್ರ ಅವರ ಪಿ ಆಗಿರುವಂತ ಹರೀಶ್ ಪಡೆದುಕೊಂಡಿದ್ರು. ಆ 25 ಲಕ್ಷ ಹಣ ಸಂಧಾನ ಆಗಿತ್ತು. ಅದಾದ ಬಳಿಕ ಆ ಒಂದು ವಿಚಾರ ಗೊತ್ತಾದ ಬಳಿಕ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿದರೆ ಅದೇ ವಿಚಾರವಾಗಿ ಹರೀಶ್ನಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಉರುಳು ಸುತ್ತಿಕೊಳ್ಳುವಂತಹ ಲಕ್ಷಣಗಳು ದಟ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಇಡಿ ಅಧಿಕಾರಿಗಳಿಂದ ಮತ್ತೊಬ್ಬನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಾಸಕ ದದ್ದಲ್ ಆಪ್ತ ಸಂತೋಷ್ನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂತೋಷ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದ್ದು, ಶಾಸಕರ ಭವನದಲ್ಲಿದ್ದಂತಹ ಸಂದರ್ಭದಲ್ಲಿ ಸಂತೋಷ್ನನ್ನ ವಿಚಾರಣೆಗೆ ಅಂತೇಳಿ ತಮ್ಮ ವಶಕ್ಕೆ ಪಡೆದುಕೊಂಡು ಆತನನ್ನ ಅಲ್ಲಿಂದ ಕರೆದುಕೊಂಡು ಹೋಗಿ ಒಂದು ಅಜ್ಞಾತ ಸ್ಥಳದಲ್ಲಿ ಇರಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ಕೇವಲ ಶಾಸಕರನ್ನ ಮೊದಲಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಇಡಿ ಅಧಿಕಾರಿಗಳು. ಶಾಸಕರ ಆಪ್ತರು, ಶಾಸಕರ PA ಮೇಲೆ ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಹರೀಶ್ನನ್ನು ಕೂಡ, ನಾಗೇಂದ್ರ ಅವರ PA ಆಗಿರುವಂತಹ ಹರೀಶ್ನನ್ನು ಕೂಡ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಒಂದಷ್ಟು ವಿಚಾರಣೆಗೊಳಪಡಿಸಿ ನಂತರ ವಾಪಸ್ ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಅದಾದ ಬಳಿಕ ದದ್ದಲ್ ಅವರ ಆಪ್ತ ಶಾಸಕರ ಭವನದಲ್ಲಿ ಏನೋ ಅವರ ಕೊಠಡಿ ಇತ್ತು, ಕೊಠಡಿಯಲ್ಲಿದ್ದಂಥ ಆಪ್ತನನ್ನ ಸಂತೋಷನನ್ನು ಕೂಡ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ವಾಲ್ಮೀಕಿ ಹಗರಣ ಸಂಬಂಧ ಇಡಿ ದಾಳಿ ಪ್ರಕರಣ ಏನಿದೆ ಆ ಒಂದು ವಿಚಾರವಾಗಿ ಪಂಪಣ್ಣ ಮನೆಯಲ್ಲಿ ಪಂಚನಾಮೆ ಪ್ರಕ್ರಿಯೆ ಆರಂಭ ಆಗಿದೆ. ದದ್ದಲ್ನ ಮಾಜಿ PA ಆಗಿದ್ದಂತಹ ಪಂಪಣ್ಣ, ಆತನ ಮನೆಯಲ್ಲಿ ಪಂಚನಾಮೆ ಪ್ರಕ್ರಿಯೆ ಈಗ ಆರಂಭ ಆಗಿರುವ ಬಗ್ಗೆ ಈ ಕ್ಷಣಕ್ಕೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆದಿತ್ತು. ಈಗ ಅದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ರಾಯಚೂರು ನಗರದ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ರಾಯಚೂರಿನಲ್ಲಿ ದದ್ದಲ್ ಅವರ ಮಾಜಿ PA ಪಂಪಣ್ಣ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಮಹತ್ವದ ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಬಹುತೇಕ ಅದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದು ಪಂಚನಾಮೆಯನ್ನ ಮಾಡಿಕೊಳ್ತಿದ್ದಾರೆ ಎನ್ನುವ ಅಪ್ಡೇಟ್ ಈ ಕ್ಷಣಕ್ಕೆ ಲಭ್ಯವಾಗ್ತದೆ. ಪಂಚನಾಮೆಯನ್ನ ಪಡೆದುಕೊಂಡು ಪಂಚನಾಮೆಯಲ್ಲಿ ಏನೇನು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ, ಏನೆಲ್ಲ ಸರ್ಚಿಂಗನ್ನು ಮಾಡಲಾಯಿತು, ಅದೆಲ್ಲದರ ಬಗ್ಗೆ ಪಂಚನಾಮೆಯಲ್ಲಿ ಉಲ್ಲೇಖ ಮಾಡಿ ಸಾಕ್ಷಮ ಅದನ್ನ ಸಹಿಯನ್ನ ಪಡೆದುಕೊಂಡು ಅಲ್ಲಿಂದ ಇಡಿ ಅಧಿಕಾರಿಗಳು ತೆರಳುತ್ತಾರೆ. ಆದರೆ ಪಂಪಣ್ಣ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗುತ್ತೆ. ಯಾಕಂತಂದ್ರೆ ಅವರ ಹೇಳಿಕೆಯ ಮೇಲೆ ಶಾಸಕರ ಭವಿಷ್ಯ ನಿರ್ಧಾರ ಆಗಲಿದೆ. ಒಂದು ಕಡೆ ನಾಗೇಂದ್ರ ಅವರ PA ಹರೀಶ್ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಆ ಹೇಳಿಕೆ ಮೇಲೆ ಶಾಸಕ ನಾಗೇಂದ್ರ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ಶಾಸಕ ಬಸವನಗೌಡ ದದ್ದಲ್ ಭವಿಷ್ಯ ಕೂಡ ಇರುವಂತದ್ದು, ಆಪ್ತ ಕೊಡುವಂತ ಹೇಳಿಕೆ. ನೋಡಿ, ನಾಗೇಂದ್ರ ಮನೆಯಿಂದ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾವು ಈಗ ಡಾಲರ್ಸ್ ಕಾಲೋನಿ ಬಳಿ ಇದ್ದೀವಿ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸದ ಮುಂಭಾಗದಿಂದಲೇ ಕ್ಷಣದ ಅಪ್ಡೇಟ್ ಅನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿರುವಂಥ ಒಂದು 302 ಅನ್ನುವ ಫ್ಲಾಟ್ ನಲ್ಲಿ ನಾಗೇಂದ್ರ ಅವರ ನಿವಾಸ ಇದೆ. ನಾಗೇಂದ್ರ ಅವರ ನಿವಾಸದಲ್ಲಿ ಈಗ ಇಡಿ ಅಧಿಕಾರಿಗಳು ಈ ಬೀಡು ಬಿಟ್ಟಿದ್ದು ಅಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಇಡಿ ಅಧಿಕಾರಿಗಳು ನಿವಾಸದಿಂದ ತೆರಳಿದ್ದಾರೆ. ಇನೋವಾ ಕಾರ್ನಲ್ಲಿ ಬಂದಿದ್ದಂತಹ ಅಧಿಕಾರಿಗಳು ಅದೇ ಕಾರಿನಲ್ಲಿ ವಾಪಸ್ ತೆರಳಿದ್ದಾರೆ. ಅಂದರೆ ಅವರು ಕಾರ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಬಂದು ಒಳಗಡೆ ಬಿಟ್ಟು ಹೋಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಎಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸ್ತಾರೆ. ಅಥವಾ ಇಡಿ ಅಧಿಕಾರಿಗಳು ಇನ್ನೂ ತಮ್ಮ ವಿಚಾರಣೆನ ಮುಂದುವರಿಸಿದ್ದಾರೆ ಅನ್ನೋದಕ್ಕೆ ಮಾಹಿತಿ ಏನಂತಂದರೆ CRPF ಅಧಿಕಾರಿಗಳು ಇನ್ನೂ ಕೂಡ ಮನೆಯಲ್ಲೇ ಇದ್ದಾರೆ. CRPF ಅಧಿಕಾರಿಗಳು ಯಾರು ಕೂಡ ಹೋಗಿಲ್ಲ. ಓರ್ವ ಮಹಿಳೆ CRPF ಸಿಬ್ಬಂದಿ ಹಾಗೂ ಓರ್ವ ಪುರುಷ CRPF ಸಿಬ್ಬಂದಿ ಇಬ್ಬರು ಕೂಡ ಬೆಳಗ್ಗೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಆಗಮಿಸಿದ್ರು. ಅವರು ಇನ್ನೂ ಕೂಡ ನಾಗೇಂದ್ರ ಅವರ ನಿವಾಸದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಅವರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಇದ್ದು ಅವರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ.